ಬೆಂಗಳೂರಿನಲ್ಲಿ ದಿನೇ ದಿನೇ ಪುಂಡರ ಹಾವಳಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಮನೆ ಮುಂದೆ ನಿಲ್ಲಿಸಿದಂತಹ 4 ಬೈಕ್ಗಳಿಗೆ ದುಷ್ಕರ್ಮಿಗಳು ಪೆಟ್ರೋಲ್ ಹಾಕಿ ಬೆಂಕಿ ಹಾಕಿ ಎಸ್ಕೇಪ್ ಕೂಡ ಆಗಿದ್ದಾರೆ. ಏನೋ ದುರಾದೃಷ್ಟವಶಾತ್ ಈ ಘಟನೆಯಲ್ಲಿ ಮನೆಯಲ್ಲಿದ್ದವರು ಮುದ್ದಾಗಿ ಸಾಕಿದಂತಹ 2 ಪಕ್ಷಿಗಳು ಕೂಡ ಸುಟ್ಟು ಕರಕಲಾಗಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ನೋಡ್ಕೊಂಡ್ ಬನ್ನಿ. ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ಗಳಿಗೆ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಬೆಂದ ಪಕ್ಷಿಗಳು. ಇಂಥದ್ದೊಂದು ಘಟನೆ ನಡೆದಿರೋದು ಬೆಂಗಳೂರಿನ ಜೆಪಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಾರಕ್ಕಿಯಲ್ಲಿ. ನಿನ್ನೆ ರಾತ್ರಿ ಇಲ್ಲಿನ ಜನರು ಎಂದಿನಂತೆ ಊಟ ಮಾಡಿ ನಿದ್ರೆಗೆ ಜಾರಿದ್ರು. ತಡರಾತ್ರಿ 2 ಗಂಟೆ ಹೊತ್ತಿಗೆ ಬೆಂಕಿಯ ಹೊಗೆ ಮನೆಯೊಳಗೆ ಬರ್ತಾ ಇದ್ದಿದ್ದನ್ನ ನೋಡಿದ ಸ್ಥಳೀಯರು ಹೊರಗೆ ಬಂದು ನೋಡುವಷ್ಟರಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದ ವಾಹನಗಳು ಹೊತ್ತಿ ಉರಿತಾ ಇದ್ವು. ತಕ್ಷಣ ಅಕ್ಕಪಕ್ಕದವರೆಲ್ಲ ಓಡೋಡಿ ಬಂದು ತಮ್ಮ ತಮ್ಮ ವಾಹನಗಳನ್ನ ಅಲ್ಲಿಂದ ರಕ್ಷಣೆ ಮಾಡಿಕೊಂಡ್ರು. ಅಷ್ಟರಲ್ಲಿ 4 ಬೈಕ್ಗಳು ಸಂಪೂರ್ಣ ಸುಟ್ಟು ಕರಕಲಾಗಿದ್ವು. ದೊಡ್ಡ ಮಟ್ಟದಲ್ಲಿ ಬೆಂಕಿ ಉರಿಯುತ್ತಿದ್ದ ಪರಿಣಾಮ ಆ ಬೆಂಕಿಯ ಕೆನ್ನಾಲಿಗೆ ಮನೆಗೂ ವ್ಯಾಪಿಸಿತ್ತು. 2 ಅಂತಸ್ತಿನ ಮನೆಯ ಗೋಡೆ ಕಿಟಕಿಗಳು ಸಂಪೂರ್ಣ ಬೆಂಕಿಯಿಂದ ಹೊತ್ತಿಕೊಂಡಿದ್ವು. ಮನೆಯೊಳಗೆ ಟೈಲರಿಂಗ್ ಮಷಿನ್, ಹಾಸಿಗೆ, ಬಟ್ಟೆಗಳು ಕೂಡ ಬೆಂಕಿ ತಗುಲಿತ್ತು. ಮನೆಯಲ್ಲಿದ್ದ ಅಲ್ಪ ಸ್ವಲ್ಪ ನೀರನ್ನೇ ಹಾಕಿ ಮನೆಗೆ ವ್ಯಾಪಿಸುತ್ತಿದ್ದ ಬೆಂಕಿಯನ್ನ ನಂದಿಸಿದ್ರು. ಬೈಕ್ಗಳು ಹಾಗೂ ಮನೆಯನ್ನ ರಕ್ಷಣೆ ಮಾಡೋ ಭರದಲ್ಲಿ ಸಾವಿನ ಭಯದಿಂದ ಕೂಗುತ್ತಿದ್ದ ಪಕ್ಷಿಗಳನ್ನ ಮರೆತೇ ಬಿಟ್ಟಿದ್ರು. ಪರಿಣಾಮ ಮನೆಯ ಮುಂಭಾಗದಲ್ಲಿ ಪ್ರೀತಿಯಿಂದ ಸಾಕಿದ್ದ ಪಕ್ಷಿಗಳು ಬೆಂಕಿಗೆ ಆಹುತಿಯಾಗಿದ್ವು. ಏನಾಯ್ತು ಸರ್, ಅದೇ ಬೈಕ್ ಸುಟ್ಟೋಗವೆ. ನಮ್ಮವು 2 ಗಂಟೆ ರಾತ್ರಿಯಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇತ್ತು. ಸುಟ್ಟೋಗದೆ ಏನು ಅಂತ ಗೊತ್ತಿಲ್ಲ ನಮಗೆ. ಬಾಡಿಗೆ ಮನೆ, ನಾವು ಮನೆ ಕೆಲಸ ಮಾಡೋದು, ಇಷ್ಟು ಸುಟ್ಟೋಗಿದೆ. ನಾವು ಬಾಡಿಗೆ ಮನೇಲಿ ಇರೋದು. ಮೇಲಿಂದ ಕೆಳಗೆ ಬರೋಕ್ಕಾಗಲಿಲ್ಲ. ಅಕ್ಕಪಕ್ಕದ ಮನೆಯವರೆಲ್ಲ ಸೇಫ್ ಮಾಡಿದ್ರು, ನಮ್ಮ ಕೈಲಾಗಲಿಲ್ಲ ಬರೋಕ್ಕೆ. ಬೆಂಕಿ ಹತ್ಕೊಬಿಡ್ತು. ಗೊತ್ತಿಲ್ಲ ಯಾರ ಮೇಲೆ ಡೌಟ್ ಇದೆ. ಎಲ್ಲ ಚೆನ್ನಾಗಿ ಅವರೇ, ಯಾರ ಮೇಲೆ ಡೌಟ್. ವಿಂಡೋದಲ್ಲಿ ಫುಲ್ ಹತ್ತಾ ಇತ್ತು. ಅದು ಆಚೆ ಓಡ್ ಬಂದ ತಕ್ಷಣ 3 ಗಾಡಿ ಹತ್ತಾ ಇತ್ತು. ನನ್ನ ಗಾಡಿ ಎಲ್ದು ಇಲ್ಲಿ ಬಿಟ್ಬಿಟ್ಟು ಇಲ್ಲಿ ಕಿರಿಸ್ದೆ. ನೀರೆಲ್ಲ ಏನೋ ಪ್ರಯತ್ನ ಮಾಡ್ದು. ಒಳಗಡೆ ಒಂದು ಟೈಲರ್ ಮಿಷಿನು, ಬಟ್ಟೆ ಎಲ್ಲ ಅಂಟ್ಕೋತು. ಎಲ್ಲ ನೈಟು 2 ಹೊತ್ತಿಗೆ ಯಾರೋ ಮಾಡಿರೋದೇ ಅದು ಎಲೆಕ್ಟ್ರಿಕ್ ಗಾಡಿ ಆದಿಲ್ಲ, ಎಲ್ಲ ಪೆಟ್ರೋಲ್ ಗಾಡಿನೇ. ವಿಚಾರ ತಿಳಿದು ಜೆಪಿ ನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ವೀಕೆಂಡ್ ಟೈಮ್ಗಳಲ್ಲಿ ಇಂತಹ ಘಟನೆಗಳು ಪದೇ ಪದೇ ನಡೀತಾ ಇದ್ದು, ಪೊಲೀಸ್ ಅಧಿಕಾರಿಗಳು ಆ ನಿಟ್ಟಿನಲ್ಲಿ ಗಮನವಹಿಸಬೇಕಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.